ನಮಸ್ಕಾರ ವೀಕ್ಷಕರೇ. ಕಳೆದ 15 ವರ್ಷಗಳಿಂದ ಮಮತಾ ಆಡಳಿತ ನೋಡಿ ಅನುಭವಿಸಿ ಬೇಸತ್ತು ಈಗ ಹೊಸ ಸರ್ಕಾರ ಆಯ್ಕೆ ಮಾಡಿರೋ ಜನತೆಗೆ ಪ್ರತಿದಿನವೂ ಸುವೇಂದು ಸರ್ಕಾರ ಹೊಸ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಬಂಗಾಳ ಅಂದ್ರೆ ಗಲಾಟೆ ಗಲಭೆ ಅನ್ನೋ ಲೇಬಲ್ ಕಿತ್ತು ಹಾಕೋದಕ್ಕೆ ಸುವೇಂದು ಸರ್ಕಾರ ಹೆಜ್ಜೆ ಇರಿಸಿದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಮಮತಾ ಯಾವ ರೀತಿಯಲ್ಲಿ ರಾಜಕೀಯ ಮಾಡಿದ್ರೋ ಅದನ್ನ ಕಂಪ್ಲೀಟ್ ಅಳಿಸಿ ಹಾಕಿ ಬಂಗಾಳಕ್ಕೆ ಹೊಸ ದಿಶೆಯನ್ನ ತೋರಿಸೋ ಉತ್ಸಾಹದಲ್ಲಿರೋ ಸರ್ಕಾರ ಈಗ ಖಡಕ್ ನಿರ್ಧಾರಗಳನ್ನ ಮುಂದುವರೆಸಿದೆ. ಓಲೈಕೆ ಹಾಗೂ ಧರ್ಮಾಧಾರಿತ ಸ್ಕೀಮ್ಗಳಿಗೆ ಬ್ರೇಕ್ ಹಾಕುವ ಮೂಲಕ ಹಿಂದೂಗಳಿಗೆ ಸಂತಸ ತರಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೂ ಒಂದಷ್ಟು ಮಹತ್ವದ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದ್ದು ಇನ್ನೊಂದು ವರ್ಷದಲ್ಲೇ ಬಂಗಾಳವನ್ನ ರೀಶೇಪ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ನಂಬಿಕೆ ಮೂಡಿಸೋ ರೇಂಜ್ನಲ್ಲಿ ಮುನ್ನುಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 207 ಸೀಟ್ಗಳ ಮೂಲಕ ದೊಡ್ಡ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡೆದಿರೋ ಬಿಜೆಪಿ ಬಂಗಾಳದಲ್ಲಿ ಬಲವಾಗಿ ಬೇರೂರ್ಬೇಕು, ಬಂಗಾಳ ಇನ್ನು ಮುಂದೆ ಬಿಜೆಪಿ ಭದ್ರಕೋಟೆಯಾಗಿ ಬದಲಾಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಬಂದಿದೆ. 34 ವರ್ಷಗಳ ಎಡ ಹಾಗೂ 15 ವರ್ಷಗಳ ಭೀಕರ ಆಡಳಿತವನ್ನ ಕಂಡಿರೋ ಜನರಿಗೆ, ಅರ್ಥಾತ್ ಮೂಲ ಬಂಗಾಳಿ ಹಿಂದೂಗಳಿಗೆ ತಾವು ಅನುಭವಿಸಿದ್ದ ಕರಾಳತೆ ಇನ್ಯಾವತ್ತೂ ಬರಬಾರದು ಅನ್ನೋ ನಿರೀಕ್ಷೆ ಇದೆ. ಅಲ್ಲದೆ ತಮ್ಮನ್ನ ಕರಾಳವಾಗಿ ಕಾಡಿದ ದುಷ್ಟ ಶಕ್ತಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋ ಮಹದಾಸೆ ಕೂಡ ಇದೆ. ಇದರ ಜೊತೆಗೆ ಬಂಗಾಳದ ಅಭಿವೃದ್ಧಿಯು ಕೂಡ ಮೊದಲ ಸಾಲಲ್ಲಿದ್ದು ಜನರ ನಾರಿ ಮಿಡಿತ ಅರಿತಿರೋ ಸುವೇಂದು ಸರ್ಕಾರ ಜನರನ್ನ ಖುಷಿ ಪಡಿಸೋದಕ್ಕೆ ಆದ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಹೆಸರಿಗಷ್ಟೇ ಹಿಂದೂ, ಬಾಕಿ ಎಲ್ಲವೂ ಮುಸ್ಲಿಮರಂತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಜನರಿಗೆ ಅವರ ಕಾಲದಲ್ಲಿ ತೆಗೆದುಕೊಂಡಿದ್ದ ನಿರ್ಧಾರಗಳನ್ನ ಬ್ರೇಕ್ ಮಾಡೋ ಮೂಲಕ ಸುವೇಂದು ಸಂತಸಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಧರ್ಮಾಧಾರಿತ ಸೌಲಭ್ಯಗಳಿಗೆ ಸುವೇಂದು ಸರ್ಕಾರ ಅಂತ್ಯ ಹಾಡಿದೆ. ಮಾಹಿತಿಗಳ ಪ್ರಕಾರ ಮಮತಾ ಬ್ಯಾನರ್ಜಿ ತಮ್ಮ ಇಷ್ಟದ ಹಾಗೂ ಓಲೈಕೆ ಸಮುದಾಯಕ್ಕೆ ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿ ಸೌಲಭ್ಯಗಳನ್ನು ನೀಡ್ತಾ ಬಂದಿದ್ರು. ಮದ್ರಸಾ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಪ್ರತಿ ತಿಂಗಳು ಇಮಾಮ್ಗಳಿಗೆ 3,000 ಹಣ ನೀಡಲಾಗ್ತಾ ಇತ್ತು. 2011ರಲ್ಲಿ ಮೊದಲ ಬಾರಿಗೆ ಮಮತಾ ಸಿಎಂ ಆಗಿದ್ರು. ಅದರ ಮುಂದಿನ ವರ್ಷ ಅಂದ್ರೆ 2012ರಿಂದ ಇದು ಚಾಲೂ ಆಗಿತ್ತು. 2020ರಲ್ಲಿ ಕೋವಿಡ್ ಎಫೆಕ್ಟ್ ನಿಂದ ತೀರಾ ಬಡತನ ಹಾಗೂ ಆರ್ಥಿಕ ಸಂಕಷ್ಟ ಎದುರಾಗಿದ್ರಿಂದ ದೇವಸ್ಥಾನದ ಅರ್ಚಕರಿಗೆ 2,000 ರು ಸ್ಟೈಪಂಡ್ ನೀಡ್ತಾ ಬಂದಿದ್ರು. ಆದ್ರೆ ಈಗ ಧರ್ಮಾಧಾರಿತ ಸ್ಕೀಮ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಆದ್ರೆ ದೇವಸ್ಥಾನಗಳ ವಿಚಾರದಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಹಿಂದೂ ಧರ್ಮ ಹೊರತುಪಡಿಸಿ ಬಾಕಿ ಎಲ್ಲಾ ಧರ್ಮದವರು ತಮ್ಮ ಧಾರ್ಮಿಕ ಆದಾಯವನ್ನ ತಾವು ಮಾತ್ರ ಬಳಸ್ತಾರೆ, ಸರ್ಕಾರಕ್ಕೆ ಕೊಡೋದಿಲ್ಲ. ಆದ್ರೆ ದೇವಸ್ಥಾನಗಳ ಹಣ ಸರ್ಕಾರಕ್ಕೂ ಹೋಗೋದ್ರಿಂದ ಅರ್ಚಕರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕೆ ಈ ನಿರ್ಧಾರ ಅಗತ್ಯವಾಗಿತ್ತು ಅಂತ ತಿಳಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಯಾಕಂದ್ರೆ ಮೊದಲೇ ಬಂಗಾಳದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಇದರಲ್ಲಿ ಒರಿಜಿನಲ್ ಇಂಡಿಯನ್ ಯಾರು, ಡೂಪ್ಲಿಕೇಟ್ ಯಾರು ಅನ್ನೋದು ಈಸಿಯಾಗಿ ಕಂಡು ಹಿಡಿಯೋದಕ್ಕೆ ಆಗದ ಮಟ್ಟಿಗೆ ಎಲ್ಲರೂ ಗಟ್ಟಿಯಾಗಿ ಬೇರೂರಿದ್ದಾರೆ. ಈ ಮಧ್ಯೆ ಧರ್ಮಾಧಾರಿತ ಸ್ಕೀಮ್ಗಳನ್ನು ಕೊಟ್ರೆ ಅಕ್ರಮ ವಲಸಿಗರಿಗೆ ಇನ್ನಷ್ಟು ಎನ್ಕರೇಜ್ ಮಾಡಿದಂತಾಗುತ್ತೆ. ಅಲ್ಲದೆ ಈ ಸಹಾಯಧನ ಯಾವ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಗಲಭೆ ಹಿಂಸಾಚಾರಕ್ಕೆ ಬಳಕೆ ಆಗ್ತಾ ಇತ್ತು ಅನ್ನೋ ಆರೋಪಗಳು ಕೂಡ ಇವೆ. ಆಲ್ರೆಡಿ ಬಂಗಾಳದ ಆರ್ಥಿಕತೆ ಪಾತಾಳಕ್ಕೆ ಬಿದ್ದಿದ್ದು ಮೂಲ ನಿವಾಸಿಗಳು ಹೊರ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ 15 ವರ್ಷಗಳ ಕಾಲ ಈ ರೀತಿ ಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ಆಲ್ರೆಡಿ ಲಾಸ್ ಆಗಿದೆ. ಸದ್ಯ ಇರೋ ಸರ್ಕಾರದ ಮೇಲೆ ಉಚಿತಗಳನ್ನು ನೀಡೋ ಜವಾಬ್ದಾರಿ ಇರೋದ್ರಿಂದ ಇದೊಂಥರ ಕಾಸ್ಟ್ ಕಟಿಂಗ್ ಎನಿಸ್ಕೊಳ್ತಾ ಇದೆ. ಇನ್ನೊಂದು ಪರಿಣಾಮಕಾರಿ ಹೆಜ್ಜೆ ಸಿಕ್ಕವರಿಗೆ ನೀಡಿರೋ OBC ಸರ್ಟಿಫಿಕೇಟ್ ಅನ್ನ ಫಿಲ್ಟರ್ ಮಾಡೋದು. OBC ಕೆಟಗರಿಗೆ ಬರೋದಕ್ಕೆ ಅರ್ಹವಾಗಿರೋ ಹಿಂದೂ ಸಮುದಾಯಗಳು ಸಾಕಷ್ಟಿವೆ. ಯಾವ ಸಮುದಾಯಗಳಿಗೆ OBC ಆದ್ಯತೆ ನೀಡಬೇಕು ಅನ್ನೋದನ್ನ ಹೈಕೋರ್ಟ್ ಸರಿಯಾದ ರೀತಿಯಲ್ಲಿ ಹೇಳಿತ್ತು. ಆದ್ರೆ ಮಮತಾ ಇದನ್ನ ಪಾಲಿಸದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಾವು ಗೆಲ್ಲಬೇಕು ಅಂದ್ರೆ ಇದನ್ನ ಯಾರಿಗೆಲ್ಲ ಹೇಗೆಲ್ಲ ಹಂಚಿಕೆ ಮಾಡ್ಬೇಕೋ ಆ ರೀತಿ ಹಂಚಿಕೆ ಮಾಡ್ತಾ ಬಂದಿದ್ರು. 2019ರ ಎಲೆಕ್ಷನ್ ಟೈಮ್ ನಲ್ಲಂತೂ ಹೈಕೋರ್ಟ್ ಹಾಗೂ ಸಂವಿಧಾನಕ್ಕೆ ನೇರವಾಗಿ ಚಾಲೆಂಜ್ ಹಾಕಿದ್ದ ಮಮತಾ ಬ್ಯಾನರ್ಜಿ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಲಿ, ನಾನು ಮಾತ್ರ OBC ಕ್ಯಾಟಗರಿಯಲ್ಲಿ ಮುಸ್ಲಿಮರಿಗೂ ಪಾಲು ಕೊಡ್ತೀನಿ ಅಂತ ಗಟ್ಟಿಯಾಗಿ ಕೂತಿದ್ರು. ಈಗ ವೆರಿಫೈ ಮಾಡುವಾಗ ಈ ಕ್ಯಾಟಗರಿಗೆ ಬರೋದಕ್ಕೆ ಅರ್ಹವಲ್ಲದ ಸುಮಾರು 77 ಸಮುದಾಯಗಳನ್ನ ಅಕ್ರಮವಾಗಿ ಸೇರಿಸಲಾಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಅದರಿಂದ ಇದನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ನಿಮಗೆ ನೆನಪಿರಬಹುದು, ಕಳೆದ ಕೆಲ ತಿಂಗಳುಗಳ ಹಿಂದೆ ರಾಹುಲ್ ಗಾಂಧಿ ಒಂದು ಹೊಸ ರಾಜಕೀಯ ಅಜೆಂಡಾ ಶುರು ಮಾಡಿದ್ರು. OBC ಹಾಗೂ ಹಿಂದುಳಿದ ವರ್ಗಗಳನ್ನ ವಿಭಜಿಸಿ ವೋಟ್ ಪಡೆಯೋ ಹುನ್ನಾರ ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಈ ಎರಡೂ ವರ್ಗಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಸಿಗಬೇಕು ಅಂದ್ರೆ ನಾವೇ ಅಧಿಕಾರಕ್ಕೆ ಬರಬೇಕು ಅಂತೆಲ್ಲ ಹೇಳ್ತಾ ಬಂದ್ರು. ಆದ್ರೆ ಬಂಗಾಳದ ವಿಚಾರದಲ್ಲಿ ಕಳೆದ ಹಲವು ವರ್ಷಗಳಿಂದ OBC ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದ್ರು ಯಾರು ಕೂಡ ದನಿ ಏರಿಸ್ತಾ ಇರಲಿಲ್ಲ. ಇಂಡಿ ಒಕ್ಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ, ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ಗೆ ಆಗೋದಿಲ್ಲ ಅನ್ನೋದು ಗೊತ್ತಿರೋದೆ.
ಹೀಗಿರುವಾಗ ಮಮತಾರನ್ನ ಎಕ್ಸ್ಪೋಸ್ ಮಾಡೋ ಸಲುವಾಗಿ ಆದ್ರೂ OBC ಸಮುದಾಯಗಳಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡಬೇಕಿತ್ತು. ಆದ್ರೆ ರಾಹುಲ್ ಕಡೆಯಿಂದ ಆ ಕೆಲಸ ಆಗ್ಲಿಲ್ಲ. ಇದು ವಿಪಕ್ಷಗಳ ನಡುವೆ ಎಷ್ಟೇ ಸಮಸ್ಯೆಗಳಿದ್ರೂ ಓಲೈಕೆ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿ ಬಿಡ್ತಾರೆ ಅನ್ನೋ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಲಾ ಅಂಡ್ ಆರ್ಡರ್ ಸರಿಪಡಿಸೋದಕ್ಕೆ ಕೂಡ ಸುವೇಂದು ಸರ್ಕಾರ ಲಗ್ಗೆ ಇಟ್ಟಿದೆ. ಮೊನ್ನೆ ನಡೆದ ಎಲೆಕ್ಷನ್ ನಲ್ಲಿ ರಿಸಲ್ಟ್ ಯಾವ ರೀತಿ ಬಂದರೂ ಬಂಗಾಳದಲ್ಲಿ ಗಲಭೆ ಹೇಳೋದು ಗ್ಯಾರಂಟಿ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಹೀನಾಯ ಸೋಲನ್ನ ಅರಗಿಸಿಕೊಳ್ಳಲಾಗದೆ TMC ಕಾರ್ಯಕರ್ತರು ಒಂದಲ್ಲ ಒಂದು ಗಲಭೆ ನಡೆಸ್ತಾ ಇದ್ದಾರೆ. ಹೋರಾಟ ಅನ್ನೋ ನೆಪ ಇಟ್ಕೊಂಡು ಬಂದು ಕಲ್ಲೆಸೆಯೋದು, ದಾಂಧಲೆ ಮಾಡೋ ಕೆಲಸಗಳು ಆಗ್ತಾ ಇವೆ. ಇವರೆಲ್ಲರ ಹೆಡೆಮುರಿ ಕಟ್ಟೋ ಕೆಲಸ ಸುವೇಂದು ಅಧಿಕಾರಿ ಕಡೆಯಿಂದ ಆಗ್ತಾ ಇದೆ. ಇತ್ತೀಚೆಗೆ ಸುವೇಂದು ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋ ಹಾಗಿಲ್ಲ, ಲೌಡ್ ಸ್ಪೀಕರ್ ಹಾಕೋ ಹಾಗಿಲ್ಲ ಅಂತ ಹೇಳಿತು. ಇದನ್ನ ಖಂಡಿಸಿ ಕೋಲ್ಕತ್ತಾದಲ್ಲಿ ಪ್ರೊಟೆಸ್ಟ್ ನಡೀತು. ಅದು ಹಿಂಸಾಚಾರಕ್ಕೆ ತಿರುಗಿ ದುಷ್ಕರ್ಮಿಗಳು ಪೊಲೀಸರ ಮೇಲೆ ಕಲ್ಲೆಸೆದಿದ್ರು. ಪೊಲೀಸರಿಗೆ ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಟ ಹಿನ್ನೆಲೆ ಲಾಠಿ ಚಾರ್ಜ್ ನಡೆದು ಎಲ್ಲರಿಗೂ ಬಿಸಿ ಮುಟ್ಟಿಸಿದ್ದಾರೆ. ಈ ಕೇಸ್ ಸಂಬಂಧ ಸುಮಾರು 38 ದುಷ್ಕರ್ಮಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸುವೇಂದು, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋ ಹಕ್ಕು ಎಲ್ರಿಗೂ ಇದೆ, ಆದ್ರೆ ಅದೇ ನೆಪ ಇಟ್ಕೊಂಡು ಗಲಭೆ ಎಬ್ಬಿಸಿದ್ರೆ ಯಾರನ್ನು ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಹಳೆ ಕೇಸ್ಗಳನ್ನೆಲ್ಲ ಓಪನ್ ಮಾಡಿಸುವ ಮೂಲಕ TMCಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಸುವೇಂದು CM ಆದ ಬಳಿಕ ಸುಮಾರು 458 ಹೊಸ ತನಿಖೆ ಶುರುವಾಗಿದೆ. 181 ಹೊಸ FIRಗಳು ರಿಜಿಸ್ಟರ್ ಆಗಿವೆ. ಸಾಕಷ್ಟು ಪ್ರಮುಖ ಕೇಸ್ಗಳನ್ನ ಖುಲಾಸೆ ಮಾಡಿ ಕೇಸ್ ಕ್ಲೋಸ್ ಅಂತ ಮುಚ್ಚಿ ಹಾಕಿದ್ರು ಅಂತ 59 ಪ್ರಮುಖ ಕೇಸ್ಗಳನ್ನ ರೀಓಪನ್ ಮಾಡಿಸಿದ್ದಾರೆ. ಈ ಪೈಕಿ ಆರ್ಜೇಕರ್ ಕಾಲೇಜ್ ಪ್ರಕರಣ ಕೂಡ ಒಂದಾಗಿದ್ದು, ಸಾಕ್ಷಿ ನಾಶ ಆರೋಪ ಹಿನ್ನೆಲೆ ಆಗ ಡ್ಯೂಟಿಯಲ್ಲಿದ್ದ 3 ಅಧಿಕಾರಿಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. ಈ ಪ್ರಕರಣ ಯಾವ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿತ್ತು ಅಂದ್ರೆ, ಪ್ರತಿ ಕುಟುಂಬ ತಮ್ಮ ಮನೆಯ ಹೆಣ್ಣು ಮಗಳನ್ನ ಕಳೆದುಕೊಂಡ ರೀತಿ ರೊಚ್ಚಿಗೆದ್ದಿತ್ತು. ಅದರ ಬೆನ್ನಲ್ಲೇ ಆ ಯುವತಿಯ ತಾಯಿ ಎಲೆಕ್ಷನ್ಗೆ ನಿಂತು ಬಿಜೆಪಿ ಕಡೆಯಿಂದ ಗೆದ್ದು ಬಂದ್ರು. ಇಂಥ ಪ್ರಕರಣದಲ್ಲಿ ಯಾರದೆಲ್ಲ ಪಾತ್ರ ಇದೆ ಅನ್ನೋದನ್ನ ಕಂಡು ಹಿಡಿಯೋ ಕೆಲಸ ಶುರುವಾಗಿದೆ. ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದ್ದ ಕಲ್ಲೆಸ್ತ ಸಂಸ್ಕೃತಿ ಬಂಗಾಳದಲ್ಲೂ ಇದ್ದು, ಇದನ್ನ ಸಂಪೂರ್ಣ ನಿರ್ಮೂಲನೆ ಮಾಡೋದಾಗಿ ಸುವೇಂದು ಶಪಥಗೈದಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಬದಲಾಗಲಿದೆ. ಭಾರತದಲ್ಲಿ ಬೆಸ್ಟ್ ಪೊಲೀಸ್ ಇಲಾಖೆಗಳ ಪಟ್ಟಿಗೆ ಸೇರ್ಪಡೆಯಾಗಲಿದೆ. ಒಂದು ಕಾಲದಲ್ಲಿ ಪೊಲೀಸರು ಪೆಟ್ಟು ತಿಂದು ಒದ್ದಾಡ್ತಾ ಇದ್ರೆ ನಾಯಕರು AC ರೂಮ್ ನಲ್ಲಿ ಹಾಯಾಗಿರೋ ಪದ್ಧತಿ ಇತ್ತು. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ಸ್ಪಾಟ್ಗೆ ಬಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಯಾರೇ ಗಲಾಟೆ ಮಾಡಿದ್ರು ಅದಕ್ಕೆ ತಕ್ಕ ಪರಿಣಾಮವನ್ನ ಖಂಡಿತ ಎದುರಿಸ್ತೀರಾ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಹಳೆಯ ಪ್ರಕರಣಗಳಲ್ಲಿ ತಪ್ಪಿತಸ್ಥರ ಅರೆಸ್ಟ್ಗಳು ಮುಂದುವರೆದಿವೆ. ಮಮತಾ ಕಾಲದಲ್ಲಿ VIP ಅಂತೆ ಇದ್ದವರ ಹಣೆ ಬರಹ, ಹಗರಣ ಎಲ್ಲವೂ ಬೆಳಕಿಗೆ ಬರ್ತಾ ಇದ್ದು ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಇದರ ಜೊತೆಗೆ ಚುನಾವಣೆಗೂ ಮುನ್ನ ಮಾಡಿದ್ದ ಇತರೆ ಪ್ರಾಮಿಸ್ಗಳನ್ನು ಕೂಡ ನೆರವೇರಿಸುವ ಕೆಲಸಗಳಾಗ್ತಾ ಇದೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಹೇಳಿದಂತೆ 7ನೇ ವೇತನ ಆಯೋಗ ಜಾರಿಯಾಗಿದೆ. ಅನ್ನಪೂರ್ಣ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 3,000 ರು ನೀಡೋ ಕೆಲಸಗಳು ಚಾಲೂ ಆಗಿದೆ. ಜೂನ್ 1ರಿಂದ ಎಲ್ಲಾ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ ಆರಂಭವಾಗುತ್ತೆ. ಸದ್ಯದ ಮಟ್ಟಿಗೆ ಫ್ರೀಬೀಸ್ ಹೊರತಾಗಿ ಭಾರತೀಯ ರಾಜಕಾರಣ ನಡೆಯೋದಿಲ್ಲ ಅನ್ನೋ ಹಾಗಿದೆ. ಮೊದಲಿಗೆ ಬಂಗಾಳದ ಬೇರೆ ಪ್ರಮುಖ ಕೆಲಸಗಳನ್ನು ಮುಗಿಸಿ ನಿಧಾನವಾಗಿ ಈ ಫ್ರೀಬೀಸ್ ಸಂಸ್ಕೃತಿಗೆ ಅಂತ್ಯ ಹಾಡಬೇಕಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.